explaining the derivative part of the Gauss law. In previous period, I explained the statement of Gauss law and also one of the application to find the electric field near the infinitely long charged wire ಅಥವಾ ಕಂಡಕ್ಟರ್. ಸೊ ನಾನು ಕಳೆದ ಪೀರಿಯಡಲ್ಲಿ ಗಾಸ್ ಲಾ ಸ್ಟೇಟ್ಮೆಂಟ್ ಅನ್ನ ಹೇಳ್ಕೊಟ್ಟಿದ್ದೀನಿ. ಅದರ ಜೊತೆಗೆ ಒಂದು ಡೆರಿವೇಟಿವ್ ಪಾರ್ಟ್ ಗಾಸ್ ಲಾ ಅಪ್ಲಿಕೇಶನ್ಸ್ ಎಷ್ಟಂತ ಹೇಳಿದ್ದೀನಿ ನಾನು 3 ಅಪ್ಲಿಕೇಶನ್ಸ್ ಇದೆ. ಅದರಲ್ಲಿ ಒನ್ ಆಫ್ ದಿ ಅಪ್ಲಿಕೇಶನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿಗೆ ಸಂಬಂಧಪಟ್ಟದ್ದು. ಅಗೇನ್ ಟುಡೇ ಐ ಆಮ್ ಎಕ್ಸ್ಪ್ಲೈನಿಂಗ್ one more application, that is a plane sheet, charged conducting sheet ಅಂತ ಹೇಳ್ತೀವಿ. ಸೊ ನಿಮಗೆ ಕ್ವಶನ್ ಪೇಪರ್ ನಲ್ಲಿ ಸ್ಟೇಟ್ ಗಾಸ್ ಲಾ, ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ನಿಯರ್ ಎ ಚಾರ್ಜ್ಡ್ ಕಂಡಕ್ಟಿಂಗ್ ಪ್ಲೇನ್ ಶೀಟ್, ಇನ್ಫೈನೈಟ್ಲಿ ಪ್ಲೇನ್ ಶೀಟ್ ಅಂತ ಕೇಳ್ತಾರೆ ಕ್ವಶನ್. ಹಾಗಿದ್ರೆ ನಾನು ಈ ಬೋರ್ಡ್ ಅಲ್ಲಿ ಬರೆದಿರೋ ಡಯಾಗ್ರಾಮ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಒಂದು ಚಾರ್ಜ್ಡ್ ಕಂಡಕ್ಟಿಂಗ್ ಶೀಟ್ ಇದೆ. ಸೊ ಈ ಚಾರ್ಜ್ಡ್ ಕಂಡಕ್ಟಿಂಗ್ ಶೀಟ್ ಅಂತ ಹೇಳಿದ್ರೆ, ಸೊ ನೀವು ಒಂದು ಪ್ಲೇನ್ ಶೀಟ್ ಅನ್ನು ತಗೊಂಡು ಕಂಪ್ಲೀಟ್ಲಿ ಚಾರ್ಜ್ ಆಗಿರುತ್ತೆ. ಈ ಕಂಪ್ಲೀಟ್ಲಿ ಚಾರ್ಜ್ ಆಗಿರೋ ಶೀಟ್ ನ ನಿಯರ್ ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ. ಸೊ ಇಲ್ಲಿ ನಾನು ಡಯಾಗ್ರಾಮ್ ಅಲ್ಲಿ ಪಿ ಅನ್ನೋ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ, ಸೊ ದಿಸ್ ಇಸ್ ದ ಪಿ ವಿಚ್ ಇಸ್ ಆಲ್ಸೋ ಪಿ. ಅಟ್ ಎ ಡಿಸ್ಟೆನ್ಸ್ ಆರ್, ನೋಡಿ ಎರಡು ಕೂಡ ಈಕ್ವಿ ಡಿಸ್ಟೆಂಟ್ ಅಲ್ಲಿ ಇರಬೇಕು. ಆರ್ ಅನ್ನೋ ಡಿಸ್ಟೆಂಟ್ ಅಲ್ಲಿ ಪಿ ಅನ್ನೋ ಪಾಯಿಂಟ್ ನ ಮಾರ್ಕ್ ಮಾಡಿ, ಇನ್ ವಿಚ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ ಬಿ ಮೆಷರ್. ನಾವು ಆ ಪಾಯಿಂಟ್ ಅಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಮೆಷರ್ ಮಾಡಬೇಕು. ಹಾಗಿದ್ರೆ ಡ್ರಾ ಎ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ವಿಚ್ ಎನ್ಕ್ಲೋಸಸ್ ದಿ ಚಾರ್ಜಸ್ ಅಂಡ್ ಆಲ್ಸೋ ಪಾಸಿಂಗ್ ಥ್ರೂ ದ ಪಾಯಿಂಟ್ ಪಿ. ಪಿ ಅನ್ನೋ ಪಾಯಿಂಟ್ ಅಲ್ಲಿ ಪಾಸ್ ಆಗಬೇಕು, ಜೊತೆಗೆ ಚಾರ್ಜಸ್ ಗಳನ್ನ ಎನ್ಕ್ಲೋಸ್ ಮಾಡ್ಕೊಳ್ಳೋ ಹಾಗಿರ್ಬೇಕು. ಆ ರೀತಿಯಲ್ಲಿ ಒಂದು ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ಅನ್ನ ಡ್ರಾ ಮಾಡಿ. ಈಗ ನಾನು ಇಲ್ಲಿ ಬೋರ್ಡ್ ಅಲ್ಲಿ ಬರೆದಿರೋದಷ್ಟು ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಪ್ಲೇನ್ ಶೀಟ್ ನ ಮೇಲೆ ಚಾರ್ಜಸ್ ಗಳು ಸ್ಟೋರ್ ಆಗಿದೆ ಅಂತ ಹೇಳಿದ್ರೆ, ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ನಾರ್ಮಲ್ ಟು ದ ಸರ್ಫೇಸ್. ಸೊ ಫೀಲ್ಡ್ ಲೈನ್ಸ್ ಗಳು ನಾರ್ಮಲ್ ಟು ದ ಸರ್ಫೇಸ್. A cylindrical Gaussian surface drawn which encloses the charges and passing through the point P. ಹಿಂದಿನ ಡಯಾಗ್ರಾಮ್ಗೂ ಈ ಡಯಾಗ್ರಾಮ್ಗೂ ಏನು ಡಿಫರೆನ್ಸ್ ಇದೆ? ಒಂದು ಮೇಜರ್ ಡಿಫರೆನ್ಸ್ ಇದೆ. ಹಿಂದಿನ ಡಯಾಗ್ರಾಮ್ ಅಲ್ಲಿ ಕರ್ವ್ಡ್ ಲೈನ್ ಏನಿದೆಯೋ, ಈ ಕರ್ವ್ಡ್ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಫೀಲ್ಡ್ ಲೈನ್ಸ್ ಗಳಿವೆ. ಬಟ್ ಈ ಡಯಾಗ್ರಾಮ್ ಅಲ್ಲಿ ಎಂಡ್ ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ, ಕರ್ವ್ಡ್ ಫೇಸ್ಗೆ ಪ್ಯಾರಲಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ಸೊ ಈ ಎರಡು ಡಿಫರೆನ್ಸ್ ನಿಮಗೆ ಗೊತ್ತಾದ್ರೆ ಎರಡೂ ಡೆರಾವೇಶನ್ಸ್ಗಳ ಸೊ ಕನ್ಫ್ಯೂಷನ್ಸ್ ಇಲ್ಲದೇನೆ ನೀವು ಎಕ್ಸಾಮ್ ಅಲ್ಲಿ ಈಸಿಯಾಗಿ ಬರೀತಾ ಹೋಗ್ಬೋದು. ಹಾಗಿದ್ರೆ ನೋಡಿ, ಈ ಪ್ಲೇನ್ ಶೀಟ್ಗೆ ಫೀಲ್ಡ್ ಲೈನ್ಸ್ಗಳು ಪರ್ಪೆಂಡಿಕ್ಯುಲರ್ ಆಗಿದೆ. ನೀವು ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ಅನ್ನ ಬರ್ತಿದ್ದೀರಾ. ಎಂಡ್ ಫೇಸ್ಗೆ ಫೀಲ್ಡ್ ಲೈನ್ಸ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಕರ್ವ್ಡ್ ಫೇಸ್ಗೆ ಫೀಲ್ಡ್ ಲೈನ್ಸ್ ಪ್ಯಾರಲಲ್ ಆಗಿರುತ್ತೆ. ಸೊ ಗಾಸ್ ಲಾ ಅಪ್ಲಿಕೇಶನ್ ಅಂತ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಎಂಡ್ ಫೇಸಸ್. ಎಂಡ್ ಫೇಸಸ್ಗಳಿಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಿದೆ ಅದನ್ನು ನಾವು ಡೆಲ್ಟಾ ಫೈ1 ಅಂತ ತಗೊಳ್ಳೋಣ. ಸರ್ ಫೈ1 ಅಂತ ಬರೀಬಹುದಾ ಅಂತಂದ್ರೆ ಎಸ್, ಬರೀಬಹುದು. ಫೈ1 ಅಂತ ಬರೀಬಹುದು. ಡೆಲ್ಟಾ ಫೈ1 ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫ್ಲಕ್ಸ್ಗೆ ಫಾರ್ಮುಲಾ ಏನು? ಇ ಇಂಟು ಎ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ, ಇ ಇಂಟು ಎ ಪ್ಲಸ್ ಇ ಇಂಟು ಎ. ಮತ್ತೆ ಡೌಟ್ ನಿಮಗೆ, ಸರ್ ಏನಕ್ಕೆ ಸರ್ ನೀವು 2 ಟೈಮ್ಸ್ ಇ ಎ ಪ್ಲಸ್ ಇ ಎ ಅಂತ ಬರ್ತಿದ್ದೀರಾ ಅಂತಂದ್ರೆ, ನೋಡಿ ಸರ್ಫೇಸ್ ಹೀಗಿರುತ್ತೆ. ಬೋರ್ಡ್ ಮೇಲೆ ನಾವು ಈ ರೀತಿ ಬರ್ತಿದ್ದೀವಿ ಅಷ್ಟೇ, ಸರ್ಫೇಸ್ ಇದೆ. ಫೀಲ್ಡ್ ಲೈನ್ಸ್ಗಳು ಹೀಗೆ ಪಾಸ್ ಆಗ್ತವೆ. ಪಾಸ್ ಆದ್ಮೇಲೆ ಎಂಡ್ ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತಲ್ವಾ, ಇಲ್ಲಿ ಒಂದು ಕಡೆಯಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಿದೆಯೋ ಅಷ್ಟನ್ನ ಇ ಅಂತ ಬರುತ್ತೆ. ಹಾಗೆ ಇನ್ನೊಂದು
ಇನ್ನೊಂದು ಎಂಡ್ ಫೇಸ್ ಇದೆಯಲ್ಲ, ಈ ಎಂಡ್ ಫೇಸ್ ಅಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಿರುತ್ತೆ ಅದನ್ನು ಮತ್ತೊಮ್ಮೆ ಇ ಅಂತ ಬರ್ಕೊಳ್ಳಿ. ಟೋಟಲ್ ಆಗಿ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಎಂಡ್ ಫೇಸಸ್ ಟು ಇ ಎ. ಅರ್ಥ ಆಯ್ತಾಯ್ತು? ಓಕೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಕರ್ವ್ಡ್ ಫೇಸಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಕರ್ವ್ಡ್ ಫೇಸಸ್ ಅಂದ್ರೆ ನೋಡಿ, ಇಲ್ಲಿ ಕರ್ವ್ಡ್ ಫೇಸ್ ಇದೆ. ಈ ಕರ್ವ್ಡ್ ಫೇಸ್ಗೆ ಫೀಲ್ಡ್ ಲೈನ್ಸ್ ಏನಾಗಿರುತ್ತೆ? ಪ್ಯಾರಲಲ್ ಆಗಿರುತ್ತೆ. ಸೊ ಫೀಲ್ಡ್ ಲೈನ್ಸ್ ಪ್ಯಾರಲಲ್ ಆಗಿದೆ ಅಂತ ಹೇಳಿದ್ರೆ ಫ್ಲಕ್ಸ್ ಈಕ್ವಲ್ ಟು 0. ದಟ್ಸ್ ವೈ ಡೆಲ್ಟಾ ಫೈ ಟು ಇಸ್ ಈಕ್ವಲ್ ಟು 0. ಸೊ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಗಾಸಿಯನ್ ಸರ್ಫೇಸ್. ಈ ಗಾಸಿಯನ್ ಸರ್ಫೇಸ್ ನ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಿರುತ್ತೆ? ಫೈ ಇಸ್ ಈಕ್ವಲ್ ಟು ಡೆಲ್ಟಾ ಫೈ 1 ಪ್ಲಸ್ ಡೆಲ್ಟಾ ಫೈ 2. ಡೆಲ್ಟಾ ಫೈ 1 ಅಂತಂದ್ರೆ 2EA ಪ್ಲಸ್ ಡೆಲ್ಟಾ ಫೈ 2 ಅಂತಂದ್ರೆ 0. ಅಡಿಷನ್ ಮಾಡಿ ಫೈ ಇಸ್ ಈಕ್ವಲ್ ಟು 2EA ಅಂತ. ಇದು ಒನ್ ಪಾರ್ಟ್ ಆಯ್ತು ನಮಗೆ. ಸೆಕೆಂಡ್ ಪಾರ್ಟ್ ಏನು? ಈ ಸರ್ಫೇಸ್ ಇದೆಯಲ್ಲ, ಪ್ಲೇನ್ ಸರ್ಫೇಸ್, ಇದಕ್ಕೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಗೊತ್ತು ನಮಗೆ, ಸಿಗ್ಮಾ ಅಂತ. What is the surface charge density of the plane surface? Sig. Then the charges which encloses the Gaussian surface. ಈ Gaussian surface ಒಳಗಡೆ ಎಷ್ಟು ಚಾರ್ಜಸ್ ಎನ್ಕ್ಲೋಸ್ ಆಗಿದೆ ಅನ್ನೋದನ್ನ ಟೋಟಲ್ ಚಾರ್ಜಸ್ ಎನ್ಕ್ಲೋಸ್ಡ್ ಬೈ ದ Gaussian surface Q is equal to sigma into E. ಕೆಲವೊಂದು ಸ್ಟೂಡೆಂಟ್ಸ್ ಗಳಿಗೆ ಡೌಟ್ ಬರುತ್ತೆ, ಸರ್ ಚಾರ್ಜ್ Q is equal to sigma into A ಹೇಗೆ ಬರುತ್ತೆ ಸರ್ ಅಂತ. By the definition of surface charge density, sigma is equal to Q divided by A. Cross multiply ಮಾಡಿ Q is equal to sigma into A. ಅದನ್ನೇ ನಾವು, so total charge enclosed by the Gaussian surface Q is equal to sigma into A. Okay, ನಮಗೆ ಫ್ಲಕ್ಸ್ ಗೊತ್ತಾಯ್ತು, ಚಾರ್ಜ್ ಗೊತ್ತಾಯ್ತು. Gauss law statement ಏನು ಹೇಳುತ್ತೆ? That gives the relation between ಎಲೆಕ್ಟ್ರಿಕ್ ಫ್ಲಕ್ಸ್ ಅಂಡ್ ಎಲೆಕ್ಟ್ರಿಕ್ ಚಾರ್ಜ್. ಎರಡಕ್ಕೂ ಎಕ್ಸ್ಪ್ರೆಷನ್ಸ್ ಅನ್ನು ನಾವು ಬರೆದಿದ್ದೀವಿ. ಹಾಗಿದ್ರೆ ಫ್ರಮ್ ಗಾಸ್ ಲಾ ಫೈ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ಆಫ್ Q. ರೈಟ್? ಫೈಗೆ 2EA ಬರೆದಿದ್ದೀವಿ, ವಿಚ್ ಇಸ್ ಈಕ್ವಲ್ ಟು 1/ε0 ಇಂಟು ಸಿಗ್ಮಾ A. ಸೊ ಸಿಗ್ಮಾ Q ಬದಲಿಗೆ ಬರೆದಿದ್ದೀವಿ. ಏರಿಯಾ ಕ್ಯಾನ್ಸಲ್ ಮಾಡ್ಕೊಳ್ಳಿ. E is equal to sigma divided by 2ε0. So is the electric field depends on the area of the surface? No, it is independent. It depends only on the surface charge density. ಆ ಒಂದು ಸರ್ಫೇಸ್ ನ ಚಾರ್ಜ್ ಡೆನ್ಸಿಟಿ ಎಷ್ಟಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ our question paper ಅಲ್ಲಿ write the expression for electric field. So in the plane surface using Gauss law in vector form ಅಂತ ಕೇಳುತ್ತೆ. In case ಆ ರೀತಿ ಏನಾದರೂ ಕೇಳಿದ್ರೆ ವೆಕ್ಟರ್ E is equal to sigma divided by 2ε0 into n cap ಅಂತ ಬರೆದಿರ್ತೀವಿ. ಸೊ n ಅಂತಂದ್ರೆ is in any direction. ನೀವು ಸರ್ಫೇಸ್ ಅನ್ನು ಯಾವ ಕಡೆ ಇಟ್ಕೊಂಡಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಪೋಸ್ ಇಲ್ಲಿ ಐ ಕ್ಯಾಪ್ ಅಂತ ಬರೆದ್ರೆ ಅದು ಎಕ್ಸ್ ಆಕ್ಸಿಸ್ ಡೈರೆಕ್ಷನ್, ಜೆ ಕ್ಯಾಪ್ ಅಂತ ಬರೆದ್ರೆ ವೈ ಆಕ್ಸಿಸ್ ನ ಡೈರೆಕ್ಷನ್, ಕೆ ಕ್ಯಾಪ್ ಅಂತ ಬರೆದ್ರೆ ಝಡ್ ಆಕ್ಸಿಸ್ ನ ಡೈರೆಕ್ಷನ್. ನಾವಿಲ್ಲಿ ಸರ್ಫೇಸ್ ಅನ್ನ ಇಂಥದ್ದೇ ಆಕ್ಸಿಸ್ ಅಲ್ಲಿ ಅಂತ ನಾವು ಹೇಳ್ತಾರೆ. ಹಾಗಾಗಿ ಎನ್ ಕ್ಯಾಪ್ ಅಂತ ಹೇಳಿದಾಗ ಯೂನಿಟ್ ವೆಕ್ಟರ್, ಇಟ್ ಶೋಸ್ ದ ಡೈರೆಕ್ಷನ್ ಅನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಸೆಕೆಂಡ್ ಅಪ್ಲಿಕೇಶನ್ ಆಫ್ ದಿ ಗಾಸ್ ಲಾ. ಗಾಸ್ ಲಾನ ಸೆಕೆಂಡ್ ಅಪ್ಲಿಕೇಶನ್ ಒಂದು 2 minutes ಅಲ್ಲಿ ಮತ್ತೆ ನಾನು ಇದನ್ನ ರೀಕಾಲ್ ಮಾಡಿಕೊಡ್ತೀನಿ. ಒಂದು ಪ್ಲೇನ್ ಸರ್ಫೇಸ್ ಇದೆ, ಚಾರ್ಜ್ ಕಂಡಕ್ಟಿಂಗ್ ಪ್ಲೇನ್ ಸರ್ಫೇಸ್. ಪ್ಲೇನ್ ಸರ್ಫೇಸ್ ನ ಪಕ್ಕದಲ್ಲಿ ಪಿ ಅನ್ನೋ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಮೆಷರ್ ಮಾಡಬೇಕು. ಗಾಸ್ ಲಾನ ಅಪ್ಲಿಕೇಶನ್ ಆಗಿರೋದ್ರಿಂದ ನೀವು ಗಾಸ್ ಲಾನ ಯೂಸ್ ಮಾಡಲೇಬೇಕು. ಗಾಸ್ ಲಾ ಫೈ ಇಸ್ ಈಕ್ವಲ್ ಟು 1/ε0 into Q ಅಂತ ಇದೆ. ಹಾಗಾದ್ರೆ ಫೈಗೆ ಎಕ್ಸ್ಪ್ರೆಷನ್ ಬರೀಬೇಕು, ಕ್ಯೂಗೆ ಎಕ್ಸ್ಪ್ರೆಷನ್ ಬರೀಬೇಕು. ಅದನ್ನ ಇಷ್ಟ ಬರ್ತಿದ್ದೀವಿ ನಾವು. ಒಂದು ವೈರ್ ಇದ್ರೆ ಕರ್ವ್ಡ್ ಫೇಸ್ ಅಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಮ್ಯಾಕ್ಸಿಮಮ್ ಇರುತ್ತೆ, ಎಂಡ್ ಫೇಸ್ ಅಲ್ಲಿ 0 ಆಗುತ್ತೆ. ಅದೇ ಒಂದು ಪ್ಲೇನ್ ಸರ್ಫೇಸ್ ಇದ್ರೆ ಕರ್ವ್ಡ್
ಫೇಸ್ ಅಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ 0 ಆಗಿರುತ್ತೆ, ಎಂಡ್ ಫೇಸ್ ಅಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಬಿಕಾಸ್ ಫೀಲ್ಡ್ ಲೈನ್ಸ್ ಆರ್ ನಾರ್ಮಲ್ ಟು ದ ಎಂಡ್ ಫೇಸ್, ಪ್ಯಾರಲಲ್ ಟು ದ ಕರ್ವ್ಡ್ ಫೇಸ್. ಸೊ ಕೀಪ್ ಇನ್ ಮೈಂಡ್, ಯಾವಾಗಲೂ ಇದು ನೆನಪಿರಬೇಕು ನಿಮಗೆ. ಹೀಗೆ ಗೊತ್ತಿದ್ರೆ ಮಾತ್ರ ಡೆರಿವೇಶನ್ಸ್ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ. ಅಗೇನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಎಂಡ್ ಫೇಸ್ ಗೆ ಒಂದು ಈಕ್ವೇಷನ್, ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಕರ್ವ್ಡ್ ಫೇಸ್ ಗೆ ಒಂದು ಈಕ್ವೇಷನ್, ಎರಡನ್ನ ಸಮ್ ಮಾಡಿ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು, ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಗಾಸಿಯನ್ ಸರ್ಫೇಸ್ ಗೆ ಒಂದು ಈಕ್ವೇಷನ್ ಬರ್ತಿದ್ದೀರಾ, ಈಕ್ವೇಟ್ ಮಾಡಿದ್ರೆ ಫೈನಲ್ ಎಕ್ಸ್ಪ್ರೆಷನ್. ಅರ್ಥ ಆಯ್ತಾ ನಿಮಗೆ? ಓಕೆ, ಈಗ ನಾವು ಥರ್ಡ್ ಅಪ್ಲಿಕೇಶನ್ ಆಫ್ ಗಾಸ್ ಲಾ, ಸ್ಪೆರಿಕಲ್ ಶೆಲ್ಗೆ ಗಾಸ್ ಲಾನ ಅಪ್ಲಿಕೇಶನ್ಸ್ ಅನ್ನು ಡಿಸ್ಕಸ್ ಮಾಡಿ. ಅಪ್ಲಿಕೇಶನ್ ಆಫ್ ಗಾಸ್ ಲಾ ನಲ್ಲಿ ಥರ್ಡ್ ಅಪ್ಲಿಕೇಶನ್, ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ನಿಯರ್ ದಿ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್. ಇನ್ನರ್ ಸರ್ಫೇಸ್ ಇದೆಯಲ್ಲ, ಇದು ಚಾರ್ಜ್ಡ್ ಸ್ಪೆರಿಕಲ್ ಶೆಲ್. ಇದರ ಪಕ್ಕ ನಿಯರ್ ಅಟ್ ಎ ಡಿಸ್ಟೆನ್ಸ್ ಆರ್, ಇಲ್ಲಿ ಆರ್ ಅಂತ ಬರ್ತಿದ್ದೀನಲ್ಲ, ಆರ್ ಅನ್ನೋ ಡಿಸ್ಟೆನ್ಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ? ಬೈ ಯೂಸಿಂಗ್ ಗಾಸ್ ಲಾನ ಯೂಸ್ ಮಾಡಿ ಸೊ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟ್ ಡ್ರಾ ಎ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ of radius r over which positive charges are distributed uniformly. Choose a point P near the charged spherical shell at a distance r, small r ಬರ್ತಿದ್ದೀನಿ ಕಾಣಿಸ್ತಿದೆಯಲ್ಲ, at a distance r from O, at which electric field can be measured. Draw a spherical Gaussian surface of radius is equal to distance from center of the sphere to the point P, that is R. So ಹೇಳಿದ ಅರ್ಥ ಆಯ್ತಲ್ಲ ಮಕ್ಕಳ ನಿಮಗೆ? ಚಾರ್ಜ್ ಸ್ಪೆರಿಕಲ್ ಶೆಲ್ ತಗೊಳ್ಳಿ, ಅದರ ರೇಡಿಯಸ್ R ಇರುತ್ತೆ. ಆ ಸರ್ಫೇಸ್ ನ ಸ್ಪೆರಿಕಲ್ ಸರ್ಫೇಸ್ ನ ಮೇಲ್ಗಡೆ Q ಅನ್ನುವಷ್ಟು ಚಾರ್ಜಸ್ಗಳು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ನೋಡಿ, Q ಅನ್ನೋ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಲೆಟ್ ವಿ ಚೂಸ್ ಎ ಪಾಯಿಂಟ್ P near the charged spherical shell at a distance r from O, at which electric field can be measured. Draw a Gaussian surface, imaginary surface, which encloses the charges and passing through the point P. ಹಿಂದಿನ ಎರಡೂ ಡೆರಿವೇಶನ್ಸ್ಗಳಲ್ಲಿ, ಎರಡೂ ಅಪ್ಲಿಕೇಶನ್ಸ್ಗಳಲ್ಲಿ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ಅನ್ನ ಬರ್ತಿದ್ವಿ. ನಿಮಗೆ ಗಾಸಿಯನ್ ಸರ್ಫೇಸ್ ಅಂದ್ರೆ ಸಿಲಿಂಡ್ರಿಕಲ್ ಆಗೇ ಇರುತ್ತೆ, ಹಾಗೇನಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ನಿಮಗೆ, ಗಾಸಿಯನ್ ಸರ್ಫೇಸ್ ಮೇ ಬಿ ಎನಿ ಶೇಪ್ ಆರ್ ಸೈಜ್. ನಾವು ಬರೆಯೋ ಗಾಸಿಯನ್ ಸರ್ಫೇಸ್ ಚಾರ್ಜಸ್ ಅನ್ನ ಎನ್ಕ್ಲೋಸ್ ಮಾಡ್ಕೊಳ್ಳೋ ಹಾಗಿರ್ಬೇಕು, ಜೊತೆಗೆ ನಾವು ಎಲ್ಲಿ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ತೀವಿ ಆ ಪಾಯಿಂಟ್ ಅಲ್ಲಿ ಪಾಸ್ ಆಗೋ ಹಾಗಿರ್ಬೇಕು. ಹಾಗಾದ್ರೆ ಇಲ್ಲಿ ಕೂಡ ನಾವೊಂದು ಗಾಸಿಯನ್ ಸರ್ಫೇಸ್ ಬರೆದ್ವಿ. ವಾಟ್ ಇಸ್ ದ ಶೇಪ್ ಆಫ್ ದಿ ಗಾಸಿಯನ್ ಸರ್ಫೇಸ್? ಸ್ಪೆರಿಕಲ್, ರೈಟ್? ಸೊ ಈ ಡಯಾಗ್ರಾಮ್ ನ ಎಕ್ಸ್ಪ್ಲನೇಷನ್ ಅಂತ ಹೇಳಿ, ಯಾವುದೇ 5 ಮಾರ್ಕ್ ಡೆರಿವೇಶನ್ಸ್ ಇರ್ಬೋದು, ಸಮ್ ಸೆಂಟೆನ್ಸ್ಗಳು ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಇರಲಿ ಎಕ್ಸ್ಪ್ಲನೇಷನ್ಗೆ ಅಂತ ಹೇಳಿ, ಆ ಎಕ್ಸ್ಪ್ಲನೇಷನ್ ಡಯಾಗ್ರಾಮ್ ಓರಿಯೆಂಟೆಡ್ ಆಗಿ ಇರಲಿ. ಕನ್ಸಿಡರ್ ಎ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಆಫ್ ರೇಡಿಯಸ್ r with the center O over which Q be the charges distributed uniformly. Second point, let P be a point at a distance small r from O at which electric field can be measured. Third point, draw a spherical Gaussian surface which encloses the charges and passing through the point P. So these are all explanation for electric field near the charged spherical shell. So come to the derivative part. So first one, by the definition of the electric flux, ಹಿಂದಿನ ಎರಡು ಡೆರಿವೇಶನ್ಸ್ಗೂ ಇಲ್ಲಿ ಡೆರಿವೇಶನ್ಗೂ ಇರುವಂತ ಒಂದು ಸ್ಮಾಲ್ ಚೇಂಜಸ್ ಏನಂದ್ರೆ, ನಾನು ಹಿಂದೆ ಏರಿಯಾನ ಎ ಅಂತ ಬರ್ತಿದ್ದೆ, ಆದರೆ ಇಲ್ಲಿ ಏರಿಯಾನ ಡೆಲ್ಟಾ ಎಸ್ ಅಂತ ಬರ್ತಿದ್ದೆ. S be the total area of the sphere
S be the total area of the sphere. Delta S be the small area of the sphere. ಈ ಸ್ಪಿಯರ್ನ ಸ್ಮಾಲ್ ಏರಿಯಾನ ಡೆಲ್ಟಾ ಎಸ್ ಅಂತ ಮೆನ್ಷನ್ ಮಾಡ್ತೀವಿ. ಹಾಗಾದ್ರೆ ಬೈ ದ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ phi is equal to summation of. ನಾವು ಯಾಕೆ ಇದನ್ನ ಸಮೇಷನ್ ಅಂತ ಚೂಸ್ ಮಾಡಿದ್ದೀವಿ? ಇಲ್ಲಿ ಒಂದು ಸ್ಮಾಲ್ ಏರಿಯಾ ತಗೊಂಡಿದ್ದೀನಿ, ಇದರ ಫ್ಲಕ್ಸ್ ಅನ್ನ ನಾವು ಡೆಲ್ಟಾ ಫೈ ಅಂತ ಬರ್ಕೋಬೇಕು. ಈ ತರ ನಂಬರ್ ಆಫ್ ಸ್ಮಾಲರ್ ಏರಿಯಾಗಳನ್ನ ಸಮ್ ಮಾಡಿದ್ರೆ ಟೋಟಲ್ ಏರಿಯಾ ಬರುತ್ತೆ. ಹಾಗಾಗಿ phi is equal to summation of E delta S cos theta. This is the expression for electric flux. Again, field lines are normal to the surface. Field lines surface ಗೆ normal ಆಗಿದೆ. So then theta is equal to 0 degree. Theta is equal to 0 ಅಂದ್ರೆ cos 0 ಏನಾಗುತ್ತೆ? 1. ಹಾಗಿದ್ರೆ equation becomes phi is equal to E into summation of delta S. Summation of delta S ಅಂದ್ರೆ total area of the Gaussian surface. ಈ Gaussian surface ನ total area. So high school ಅಲ್ಲಿ ಕೇಳಿದಿರಾಗ area of the spherical object, area of the sphere 4 pi r square. So total area 4 pi r square ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿಗೆ phi is equal to E into 4 pi r square equation 1. Secondly, from Gauss law, phi is equal to 1 by epsilon naught into Q. Equation 2. From the equation 1 and 2, LHS ಏನಾಗಿದೆ? ಸೇಮ್. ಹಾಗಿದ್ಮೇಲೆ RHS ಕೂಡ ಸೇಮ್ ಇರುತ್ತೆ. From the equation 1 and 2, E 4 pi r square ಇಲ್ಲಿ ನೋಡಿ. E 4 pi r square is equal to 1 by epsilon naught into Q. ಅರ್ಥ ಆಯ್ತಾ ಇದು? ಓಕೆ. ಸೊ ಇದರಲ್ಲಿ ಯಾವುದನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಿಂದಿನ ಎರಡು ಡೆರಿವೇಶನ್ ಅಲ್ಲಿ ಎ ಕ್ಯಾನ್ಸಲ್ ಮಾಡಿದ್ವಿ, ಲೆಂತ್ ನ ಕ್ಯಾನ್ಸಲ್ ಮಾಡಿದ್ವಿ. ಇಲ್ಲ ಅದರ ಏನು ಕ್ಯಾನ್ಸಲ್ ಮಾಡೋ ಹಾಗಿಲ್ಲ. E into 4 pi r square is equal to 1 by epsilon naught into Q. 4 pi r square ನ ರೈಟ್ ಸೈಡ್ ತಗೊಳ್ಳಿ, ಅದರಲ್ಲಿ r square ನ ಡಿವೈಡೆಡ್ ಬೈ ಕ್ಯೂಬ್ ಬರೀರಿ. 4 pi epsilon naught ಅಂತ ಹೇಳಿ ತಗೊಳ್ಳಿ. E is equal to 1 by 4 pi epsilon naught Q divided by r square. So this is the expression for electric field near the charged spherical shell. ಇದು ಥರ್ಡ್ ಅಪ್ಲಿಕೇಶನ್ ಗಾಸ್ ಲಾ. ಸ್ಪೆಷಲ್ ಕೇಸಸ್ ಅಂತ ಡಿಸ್ಕಸ್ ಮಾಡ್ತೀವಿ. ನೋಟ್ ಪಾಯಿಂಟ್ ಅಲ್ಲಿ ನಾವು ಅದನ್ನ ಮೆನ್ಷನ್ ಮಾಡಬೇಕಾಗಿರೋದು ಸ್ಪೆಷಲ್ ಕೇಸಸ್ಗಳು. 1 ಮಾರ್ಕ್ ಅಲ್ಲಿ ಅಥವಾ 2 ಮಾರ್ಕ್ ಅಲ್ಲಿ ಏನಾದರೂ ಕ್ವಶನ್ಸ್ ಗಳು ಬಂದ್ರೆ ಈ ನೋಟ್ ಪಾಯಿಂಟ್ ಅನ್ನ ನೀವು ಸ್ಟಡಿ ಮಾಡ್ಕೊಂತ ಹೋಗಬೇಕು. ಅದರಲ್ಲಿ ಫಸ್ಟ್ ಒನ್ ನೋಟ್ ಪಾಯಿಂಟ್ ಅನ್ನ ನೋಡಿ. If the point P on the surface of the charged spherical shell, ನೀವು ತಗೊಳ್ಳೋ ಪಾಯಿಂಟ್ P ಅನ್ನೋದು ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ನ ಮೇಲಿದೆ ಅಂತ ಆದ್ರೆ what is the distance from center to the surface? Capital R. So ಹಾಗಿದ್ರೆ if the point P on the surface, small r ಅನ್ನೋ ಡಿಸ್ಟೆನ್ಸ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ? ರೇಡಿಯಸ್ ಆಫ್ ದಿ ಸ್ಪಿಯರ್ ಗೆ ಈಕ್ವಲ್ ಆಗುತ್ತೆ. ಈ ಫಾರ್ಮುಲಾನ ಮತ್ತೊಮ್ಮೆ ಬರೀರಿ. ಏನಂತ ಬರೀಬಹುದು? E is equal to 1 divided by 4 pi epsilon naught Q divided by r square. Yes, this is the expression for electric field on the surface of the spherical shell. Spherical shell na ಮೇಲೆ, surface na ಮೇಲೆ electric field na expression. Second note point, ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. 1 ಮಾರ್ಕ್ ಅಲ್ಲಿ ಒಂದು 2-3 ಟೈಮ್ಸ್ ಕೇಳಿರುವಂತ ಕ್ವೆಶ್ಚನ್ ಇದು. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್? ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ನ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅನ್ನೋದನ್ನ ನಾವು ಬರೀಬೇಕು. ಈಗ ನೋಡಿ, ರೇಡಿಯಸ್ ಎಷ್ಟಿರುತ್ತೋ ಅದಕ್ಕಿಂತ ಕಡಿಮೆ ಡಿಸ್ಟೆನ್ಸ್ ಇದೆ. ರೇಡಿಯಸ್ ಗಿನ್ನ ಕಡಿಮೆ ಡಿಸ್ಟೆನ್ಸ್ ಇದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಡಿಸ್ಟೆನ್ಸ್ ಎಲ್ಲ ನಾವು r ಅನ್ನ 0 ಅಂತ ಮೆನ್ಷನ್ ಮಾಡ್ಕೋಬೇಕು. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿ ಸ್ಪೆರಿಕಲ್ ಶೆಲ್ is equal to 0. Totally 3 expressions in electric field. Outside
ಔಟ್ಸೈಡ್ ದಿ ಸ್ಪಿಯರ್ ಆದರೆ 1/4πε q divided by small r square. On the surface of the sphere ಆದರೆ 1/4πε q divided by r square, capital R ನ ತಗೋಬೇಕು. Inside the spherical shell ಆದರೆ so distance r ಅನ್ನೋದು less than the radius, that's why electric field inside the spherical shell equal to 0 ಅಂತ ಮೆನ್ಷನ್ ಮಾಡ್ತೀವಿ. ಹಾಗೇನೆ ಒಂದು ನಾವು ಈ ಮುಂಚೆನೆ ಬರೆದಿರುವಂಥ ಈಕ್ವೇಶನ್, ಈ ಈಕ್ವೇಶನ್ ಅನ್ನು ಆಲ್ಟರ್ ಮಾಡಿ ಬರೆಯೋಣ. ಏನಂತ ಆಲ್ಟರ್ ಮಾಡಿ ಬರೀಬಹುದು? ಸೊ ಇ ಇಸ್ ಈಕ್ವಲ್ ಟು 1 divided by 4πr square into q divided by epsilon naught ಅಂತ ಬರೀತೀವಿ. 1/4πr square ಹಾಗೆ ಇದೆ, 1 divided by 4πr square q divided by epsilon naught, q divided by epsilon naught. ಹಾಗೆ 4πr square ಅಂತ ಹೇಳಿದ್ರೆ ಏರಿಯಾ ಅಂತ ಆಗುತ್ತೆ. 4πr square ಗೆ ಈಕ್ವೇಶನ್ ಏರಿಯಾ. So E is equal to Q divided by area into epsilon naught. ಕಾಣಿಸ್ತಿದ್ಯಾ ನಾನು ಬರ್ದಿರೋಂಥದ್ದು? ಓಕೆ, 4πr square ಬದಲು ಏರಿಯಾ ಬರ್ತಿದ್ದೀರಾ. ಒನ್ಸ್ ಅಗೇನ್ ಹೇಳಿ ನೋಡೋಣ. Q divided by A, amount of charge present per unit area is called surface charge density. So amount of charge present per unit area ಏನಂತ ಹೇಳ್ತೀವಿ? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಹಾಗಿದ್ರೆ ದಟ್ ಈಕ್ವೇಶನ್ ನೋಡಿ, ಈ ಕಡೆ ಬರೀತಾ ಇದ್ದೀನಿ. ಈ ಈಕ್ವೇಶನ್ ಅನ್ನ E is equal to sigma divided by epsilon naught ಅಂತ ಹೇಳ್ತೀವಿ. E is equal to 1/4 epsilon q divided by r square ಅಂತಂದ್ರು ರೈಟ್. E is equal to sigma divided by epsilon naught ಅಂತ ಬರೆದ್ರು ರೈಟ್. ಯಾವಾಗ ತಗೊಬೇಕು? ಸಪೋಸ್ ನಿಮ್ಗೇನಾದರೂ ಚಾರ್ಜ್ನ ವ್ಯಾಲ್ಯೂ ಕೊಟ್ಟಿದ್ರೆ ಈ ಫಾರ್ಮುಲಾ ಚೂಸ್ ಮಾಡಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ವ್ಯಾಲ್ಯೂ ಏನಾದರೂ ಕೊಟ್ಟಿದ್ರೆ ಈ ಫಾರ್ಮುಲಾನ ಚೂಸ್ ಮಾಡಿ. ಟೋಟಲಿ 3 ಅಪ್ಲಿಕೇಶನ್ಸ್ ಇದೆ. ಒಂದು ಲೀನಿಯರ್ ಆಬ್ಜೆಕ್ಟ್, ಸೆಕೆಂಡ್ ಒನ್ ಪ್ಲೇನ್ ಸರ್ಫೇಸ್, ಥರ್ಡ್ ಒನ್ ಸ್ಪೆರಿಕಲ್ ಶೇಪ್. ಸ್ಟೇಟ್ ಗಾಸ್ ಲಾ, ಡೆರೈವ್ ಅಂತ ಹೇಳಿ 3 ಅಪ್ಲಿಕೇಶನ್ ಅಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಕೇಳಬಹುದು. 5 ಮಾರ್ಕ್ನ ಕ್ವಶನ್ಸ್. ಅಲ್ಲಿಗೆ ನಾವು ಈ ಚಾಪ್ಟರ್ಗೆ ಸಂಬಂಧಪಟ್ಟ ಎಲೆಕ್ಟ್ರಿಕ್ ಚಾರ್ಜಸ್ ಮತ್ತೆ ಫೀಲ್ಡ್ ಇಷ್ಟಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಂಟೆಂಟ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿ ಆಯಿತು. ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕು. ಸೊ ನಾನು ನಿಮಗೆ ಮುಂಚಿತವಾಗಿ ಪ್ರಾಬ್ಲಮ್ಸ್ಗಳನ್ನು ನಾನು ಕೊಟ್ಟಿರ್ತೀನಿ. ಆ ಪ್ರಾಬ್ಲಮ್ಸ್ಗಳಿಗೆ ಹಿಂಟ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ನೀವು ಕ್ಯಾಲ್ಕುಲೇಷನ್ ಮಾಡ್ಕೊತಾ ಬರಬೇಕು. ಸೊ ಇಲ್ಲಿಗೆ ಕಂಪ್ಲೀಟ್ ಡೆರಿವೇಟಿವ್ ಪಾರ್ಟನ್ನು ನಾನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಪೀರಿಯಡಲ್ಲಿ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.